ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಡಿಸೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ನಾನು 2 ಕಲರ್ಸ್ ಯೂಸ್ ಮಾಡಿದ್ದೀನಿ. ಈ ಬ್ಲೂ ಕಲರ್ ಪಲ್ಲು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಕಲರ್ ಯೂಸ್ ಮಾಡಿದ್ದೀನಿ. ಮತ್ತೆ ಸ್ಯಾರಿ ಎಲ್ಲ ಈ ಕಲರ್ ಇದೆ. ಸೊ ಈ 2 ಕಲರ್ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಕುಚ್ಚು ಹಾಕಿದ್ದೀನಿ. ಅದನ್ನ ಹಾಕೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಸ್ಯಾರಿ ಎಲ್ಲ ಈ ಕಲರ್ ಇದೆ. ಸೊ ನಾನು ಅದಕ್ಕೆ ಈ ಕಲರ್ ಯೂಸ್ ಮಾಡಿದ್ದೀನಿ. ಪಲ್ಲು ಈ ಕಲರ್ ಇದೆ. ಹಾಗಿದ್ರೆ ನೋಡೋಣ ಬನ್ನಿ ಈ ಕುಚ್ಚು ಹಾಕೋದು ಹೇಗೆ ಅಂತ. ಕುಚ್ಚು ಹಾಕೋಕ್ಕೂ ಮುಂಚೆ ನಾನು ಈ ಥರ ಮಣಿ ತಗೋತಾ ಇದ್ದೀನಿ. ಮತ್ತು ಇದನ್ನ 1.25 mm ಇರೋ ಕ್ರೋಶನ ತಗೋತಾ ಇದ್ದೀನಿ. ಮನಿ ನೀವು ಯಾವುದೇ ಮನಿ ಯೂಸ್ ಮಾಡಬೇಕಾದ್ರೆ ಮೊದಲು ಆ ಕ್ರೋಶೆಯಲ್ಲಿ ಈ ಥರ ಮನಿ ಹೋಗುತ್ತೋ ಇಲ್ವೋ ಅಂತ ನೋಡ್ಕೋಬೇಕು. ಆಮೇಲೆ ನೀವು ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಈ ಥರ ಮೊದಲು 6 ಎಳೆ ದಾರನ ತಗೋಬೇಕು. ಇದು ಹಾಕೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲ್ ನಂದು ವಿಡಿಯೋ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದನ್ನ ನೋಡಿ ನೀವು ಕಲ್ತ್ಕೋಬೋದು. ಈ ಥರ ಎಡ್ಜಲ್ಲಿ ಈ ಥರ ಒಂದು ನಾಟ್ ಹಾಕೋಬೇಕು. ಆಮೇಲೆ ನಾನು ಸೀರೆ ಬದಲು ಒಂದು ಈ ಥರ ಫಾಲ್ಸ್ ತೊಗೊಂಡಿದ್ದೀನಿ. ಇದರಲ್ಲೇ ಹಾಕಿ ತೋರಿಸ್ತೀನಿ. ಈಗ ನೋಡಿ, ಕುಚ್ಚು ಸ್ಟಾರ್ಟ್ ಮಾಡೋವಾಗ ಈ ಥರ ಕ್ರೋಶನ ಈ ಥರ ಹಾಕೊಂಡು ಈ ಥರ ಹಿಂಗೆ ತಗೊಂಡು ಸೀರೆಗೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಫಸ್ಟ್ ಸ್ಟೆಪ್ಪಲ್ಲೇ ಮಣಿ ಹಾಕ್ತಾ ಇದ್ದೀನಿ. ಫಸ್ಟ್ ಮಣಿನ ಈ ಥರ ಕ್ರೋಶದಲ್ಲಿ ಹಾಕೋಬೇಕು. ಆಮೇಲೆ ಈ ಥರ ದಾರನ ಹಿಂಗಿಟ್ಕೊಂಡು ಅದನ್ನ ಸ್ವಲ್ಪ ನಿಧಾನವಾಗಿ ಈ ಥರ ಕೈ ಬಿಡಬೇಕು. ಆಮೇಲೆ ಆ ಮಣಿಗೆ ಒಂದು ಈ ಥರ ಚೈನ್ ಹಾಕೋಬೇಕು. ಆಮೇಲೆ ಅದೆಷ್ಟು ಲೆಂತಿಗೆ ಬರುತ್ತೋ ಅದನ್ನ ನೋಡಿಕೊಂಡು ಮತ್ತೆ ನೀವು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಆಯ್ತು. ಈಗ ನಾನು 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಆದಮೇಲೆ ಮತ್ತೆ ನೀವು ಈ ಥರ ಸೀರೆಗೆ ಅದು ಎಷ್ಟು ಲೆಂತ್ ಬರುತ್ತೋ ಅಷ್ಟು ಲೆಂತ್ ನೋಡಿಕೊಂಡು ಹಾಕೋಬೇಕು. ಇಲ್ಲಾಂದರೆ ಸ್ವಲ್ಪ ಹತ್ತಿರಕ್ಕೆ ಹಾಕಿದರೆ ಲೂಸ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಎಳ್ದು ಹಾಕಿದರೆ ಒಂಥರ ಸೀರೆ ಎಳ್ದಂಗೆ ಆಗುತ್ತೆ, ಕುಚ್ಚು ನೀಟಾಗಿ ಬರಲ್ಲ. ಸೊ ನೀವು ಕರೆಕ್ಟಾಗಿ ಲೆಂತ್ ನೋಡಿಕೊಂಡು ಈ ಥರ ಲಾಕ್ ಮಾಡಬೇಕು. ಈಗ ಆಯಿತು. ಮತ್ತೆ 4 ಚೈನ್ ಹಾಕೊಳ್ಳಿ. ನಾಲ್ಕು ಚೈನ್ ಆದಮೇಲೆ ಮತ್ತೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರನೇ. ಈಗ ಮತ್ತೆ 4 ಚೈನು. ಮತ್ತೆ ಲಾಕ್ ಮಾಡ್ಕೊಳ್ಳಿ. ಈಗ ನಾನು ಮತ್ತೆ ಮಣಿ ಹಾಕೋತಾ ಇದ್ದೀನಿ. ಮಣಿನ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 1 ಮಣಿ ಆದಮೇಲೆ 4 ಚೈನ್ದು 3 ಸಲ ಹಾಕಿ ಮತ್ತೆ ಮಣಿ ಹಾಕಿ. ಇದೇ ಥರ ನಿಮ್ಮದು ಸೀರೆ ಕಂಪ್ಲೀಟ್ ಆಗೋವರೆಗೂ ಈ ಫಸ್ಟ್ ಸ್ಟೆಪ್ನ ಫಾಲೋ ಮಾಡಿ. ನಾನೀಗ ನಿಮಗೆ ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ. ಬರೀ 1-2 ಆರ್ಚ್ ಬರೋ ಅಷ್ಟು. ಈಗ ಎಂಡ್ ಮಾಡ್ತಾ ಇದ್ದೀನಿ. ಈ ಥರ ಸೇಮ್ ಅದೇ ಥರನೇ ಮಣಿನ ಎಂಡಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ.
ಆಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ಗೂ ಸೇಮ್ ದಾರನೇ ಯೂಸ್ ಮಾಡ್ತೀನಿ. ನೀವು ಬೇಕಿದ್ರೆ ಬೇರೆ ಕಲರ್ನು ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿಂದ ಹಿಂಗೆ ರಿಮೂವ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿ ನೀವು. ಆಮೇಲೆ ಈಗ ಫಸ್ಟ್ ಮುಗಿದ್ಮೇಲೆ ಸೆಕೆಂಡ್ ಒನ್ಗೆ ಈ ಥರ ಸೀರೆನ ತಿರ್ಗಿಸ್ಕೋಬೇಕು. ಆಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಈ ಥರ ಹಾಕೊಂಡ್ಮೇಲೆ ಒಂದು 4ರಿಂದ 5 ಚೈನ್ ಹಾಕೊಳ್ಳಿ. ಮೂರು ಆಯ್ತು. ಈಗ 4 ಹಾಕೋತಾ ಇದ್ದೀನಿ. 4 ಹಾಕೊಂಡು ಇದು ಎಲ್ಲಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೇನು ಇದನ್ನ ಮತ್ತೆ ಲಾಕ್ ಮಾಡಬೇಕು. ಈಗ ಈ ಬೀಡಲ್ಲಿ ಇರುತ್ತಲ್ಲ ಅಲ್ಲೇ ನಮ್ಮದು ಕುಚ್ಚು ಬರುತ್ತೆ. ಸ್ವಲ್ಪ ಲೂಸ್ ಆಗಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಕುಚ್ಚು ಬರುತ್ತೆ, ಏನು ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ ಒಂದೆರಡು. ಮೂರು ಹಾಕೊಳ್ಳಿ. ಇದಾದಮೇಲೆ ಇಲ್ಲಿಂದ ಆರ್ಚ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಆರ್ಚ್ ಅಂದರೆ ಕಂಬ ಅಂತಾರೆ. ಕಂಬಗಳು 10 ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಲೆಂತ್ ಕಂಪ್ಲೀಟ್ ಆಗೋವರೆಗೂ ಹಾಕಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶೆ ಅಂತಲೂ ಹೇಳ್ತೀವಿ. ಈಗ ನೋಡಿ ಒಂದಾಯಿತು. ಅದೇ ಥರ ಹಿಂಗೆ ಹಾಕೋತಾ ಹೋಗಿ. 3 ಆಗುತ್ತೆ, 2 ಹೊರಗೆ ತೆಗೆದ್ರೆ ಇನ್ನು 2 ಆಗುತ್ತೆ. ಮತ್ತೆ ಒಂದು ಈ ಥರ ತಗೊಂಡು 2 ಹೊರಗೆ ತೆಗಿಬೇಕು. ನಿಮಗೆ ಇದು ಈ ಥರ ಕಂಬ ಹಾಕಕ್ಕೆ ಗೊತ್ತಿಲ್ಲ ಅಂತಂದರೆ ನೀವು ಮೊದಲು ಉಲ್ಲನಿಂದ ಟ್ರೈ ಮಾಡಿ, ಆವಾಗ ನಿಮಗೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂದರೆ ಈ ಥರ 6 ಎಳೆ ಸಪ್ರೇಟ್ ಆಗಿರೋದ್ರಿಂದ ಫಸ್ಟ್ಗೆ ನಿಮಗೆ ಹಾಕಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಉಲ್ಲನಿಂದ ಟ್ರೈ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಹಾಕ್ಬೋದು. ಉಲ್ಲನಿಂದ ಹೇಗೆ ಹಾಕೋದು ಅಂತ ನನ್ನೊಂದು ವಿಡಿಯೋ ಇದೆ, ಅದನ್ನ ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ದಯವಿಟ್ಟು ಅದನ್ನು ನೋಡಿ, ಆವಾಗ ನಿಮಗೆ ಈ ಕುಚ್ಚು ಹಾಕಕ್ಕೆ ಈಸಿ ಆಗುತ್ತೆ. ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ, ಅದೇ ಥರ ಜಾಸ್ತಿ ಲೂಸ್ ಆಗು ಬಿಡಕ್ಕೆ ಹೋಗ್ಬೇಡಿ. ಒಂದು ಅಳತೆ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಹಾಕ್ತಾ ಹೋಗಿ. ನೋಡಿ ಈಗ 10 ಡಬಲ್ ಕ್ರೋಶೆ ಹಾಕೋದಾಗಿದೆ. ಈಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ಈ ಥರ ಆರ್ಚ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಇಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀರಲ್ಲ ಮಣಿ ಹಾಕೋಕ್ಕೂ ಮುಂಚೆ ಅಲ್ಲೊಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಒಂದು 4 ಚೈನ್ ಹಾಕೊಳ್ಳಿ. ಮತ್ತೆ ಮನಿ ಎಂಡ್ ಮಾಡ್ದಲ್ಲಿ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಅದನ್ನ ಎಂಡ್ ಮಾಡಿದ್ಮೇಲೆ ಎರಡು ಹಾಕೋದಾದ್ಮೇಲೆ ಮತ್ತೆ ಈಗ ಒಂದು ಆರ್ಚ್ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಸೇಮ್ ಅದೇ ಥರ ಡಬಲ್ ಕ್ರೋಶೆ ಹಾಕ್ತಾ 10 ಹಾಕಬೇಕು. ಅವಾಗ ಮತ್ತೆ ಒಂದು ಆರ್ಚ್ ಆಗುತ್ತೆ.
ನೋಡಿ ಇದೇ ಥರ ಹಾಕೊಂಡು ಹೋದರೆ ಇದೇ ಥರ ಆರ್ಚ್ ಕ್ರಿಯೇಟ್ ಆಗುತ್ತೆ. ಇದೇ ಥರ ಸೀರೆ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಈಗ ಸೆಕೆಂಡ್ ಆರ್ಚ್ನು ಕಂಪ್ಲೀಟ್ ಆಯಿತು. ಅದಾದಮೇಲೆ ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದೆರಡು ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಆಮೇಲೆ ಈ ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. ಮತ್ತೆ ಒಂದು 4 ಚೈನು. ಚೈನ್ ಆದಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಒಂದು ರೌಂಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ಇದಕ್ಕೆ ಈಗ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಈ ಬ್ಲೂ ಕಲರ್ ದಾರನ ಆ್ಯಡ್ ಮಾಡ್ತಾ ಇದ್ದೀನಿ. ಮೊದಲು ಈ ಥರ ಒಂದು ಗಂಟು ಹಾಕೊಳ್ಳಿ. ಸ್ವಲ್ಪ ಹಿಂಗೆ ಟ್ವಿಸ್ಟ್ ಮಾಡಿಕೊಂಡು ಆಮೇಲೆ ಈ ಥರ ಒಂದು ಗಂಟು ಹಾಕೊಳ್ಳಿ. ಇದು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಈ ಥರ ಈ ದಾರನ ಹಿಂಗೆ ತಗೊಂಡು ನೆಕ್ಸ್ಟ್ ಇದ್ರ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಆ ಮಣಿ ಇರುತ್ತಲ್ಲ ಮಣಿ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಅದಾದಮೇಲೆ ಮತ್ತೆ ಹಿಂಗೆ ಸಿಂಗಲ್ ಕ್ರೋಶೆಗಳಿದೆಯಲ್ಲ ಅದ್ರ ಮೇಲೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಈಗ ಆರ್ಚ್ ಸ್ಟಾರ್ಟ್ ಆಗುತ್ತಲ್ಲ ಆರ್ಚ್ ಮೇಲೂ ಅಷ್ಟೇ ಪ್ರತಿಯೊಂದು ಇದಕ್ಕೂ ಈ ಥರ ಗ್ಯಾಪ್ ಗ್ಯಾಪ್ ಇರುತ್ತಲ್ಲ ಅಲ್ಲೆಲ್ಲ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಸಿಂಗಲ್ ಕ್ರೋಶೆ ಅಂತಂದರೆ ಫಸ್ಟ್ ಹಿಂಗೊಂದಿರುತ್ತೆ, ಇದರಲ್ಲಿ ಹಿಂಗೆ ಹಾಕ್ಕೊಂಡು ಇನ್ನೊಂದು ಎಳೆ ತಗೊಂಡು ಮತ್ತೆ ಹಿಂಗೆ ಎರಡೆಳೆನೂ ಹೊರಗೆ ತೆಗಿಯೋದು. ಇಷ್ಟೇ, ಇದಕ್ಕೆ ಸಿಂಗಲ್ ಕ್ರೋಶೆ ಅಂತಾರೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇನ್ನು ನೋಡ್ಕೊಳ್ಳಿ, ಒಂದು 5 ಸಲ ಆದಮೇಲೆ 1 2 3 4 ಇದೊಂದು ಸಲ ಹಾಕಿದ್ಮೇಲೆ ಇಲ್ಲೊಂದು ಮಣಿ ಹಾಕೋಬೇಕು. ಅಂದರೆ ಇದು ಆರ್ಚ್ದು ಮಿಡ್ಲ್ ಬಂದಾಗ ನಾನೀಗ ಇಲ್ಲೊಂದು ಮಣಿ ಹಾಕೋತಾ ಇದ್ದೀನಿ, ಚಿಕ್ಕ ಮಣಿ.
ಈ ಥರ ಮೊದಲು ದೊಡ್ಡ ಮಣಿ ಹಾಕೋದು ತೋರಿಸಿದ್ನಲ್ಲ ಅದೇ ಥರ ಇದನ್ನು ಹಾಕೋಬೇಕು. ಮಣಿ ಹಾಕ್ಕೊಂಡು ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಇದೇ ಥರ ಫುಲ್ ಎಲ್ಲದಕ್ಕೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ ಈ ಆರ್ಚ್ ಮಿಡ್ಲಲ್ಲಿ ಬಂದಾಗ ಮಾತ್ರ ಒಂದು ಚಿಕ್ಕ ಮಣಿ ಹಾಕಬೇಕು. ನೋಡಿ, ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಈಗ ಮತ್ತೆ ಒಂದು ಮಣಿ ಬಂತಲ್ವ, ಇದ್ರ ಮೇಲೆ ಈ ಥರ ಹಿಂಗಿರುತ್ತಲ್ಲ, ಇದ್ರ ಮೇಲೆ ಸಿಂಗಲ್ ಕ್ರೋಶನೆ ಹಾಕಿ ಮತ್ತೆ ಇನ್ನೇನು ಆರ್ಚ್ ಸ್ಟಾರ್ಟ್ ಆಗುತ್ತೆ ಹಾಗೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ ಮಿಡ್ಲ್ ಬಂದಾಗ ಒಂದು ಸಣ್ಣ ಮಣಿ ಹಾಕಿ. ಈಗ ನೋಡಿ, ಈ ಥರ ಕಂಪ್ಲೀಟ್ ಆಗಿದೆ. ಈಗ ನಾನಿಲ್ಲಿ ಇದನ್ನ ಲಾಸ್ಟ್ಗೆ ಎಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಥರ ಹಿಂಗೆ ತಗೊಂಡು ಸ್ವಲ್ಪ ಜಾಸ್ತಿ ಉದ್ದನೇ ಇದ್ರೂ ಪರವಾಗಿಲ್ಲ, ನೀಟಾಗಿ ಎಳಿಬೇಕು. ಎಳ್ದು ಈ ಥರ ಕಟ್ ಮಾಡಿಬಿಡಿ. ಆಮೇಲೆ ಈ ಥರ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅದನ್ನು ಈ ಥರ ಕಟ್ ಮಾಡಿ. ಆಮೇಲೆ ಈ ಕುಚ್ಚು ಹಾಕೋದು ಹೆಂಗೆ ಅಂದರೆ, ಇಲ್ಲಿ ಗ್ಯಾಪ್ಗಳಿದೆಯಲ್ಲ, ಇಲ್ಲಿ ಎಲ್ಲ ಕುಚ್ಚು ಬರುತ್ತೆ. ನೀವು ಇಲ್ಲಿ ಯೂಸ್ ಮಾಡಿದ್ದೀರಲ್ಲ ಅದೇ ದಾರನೇ ಕುಚ್ಚು ಹಾಕಿದರೆ ಚೆನ್ನಾಗಿ ಕಾಣುತ್ತೆ. ಈ ಬ್ಲೂನೇ ಹಾಕಿದರೆ ಎಲ್ಲ ಮಿಕ್ಸ್ ಆದಂಗೆ ಕಾಣುತ್ತೆ. ಸೊ ನಿಮಗೆ ನಿಮ್ಮ ಸೀರೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಆ ಕಲರ್ನ ಯೂಸ್ ಮಾಡಿಕೊಂಡು ಈ ಥರ ಕುಚ್ಚು ಹಾಕೊಳ್ಳಿ. ನೋಡಿ, ಈ ಥರ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನಿಮಗೆ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.